Guys, crazy vibes of full Bahubali vibes. Oh, the main statue. Hello everybody, welcome back to a new vlog. Guys, vlog ಸ್ಟಾರ್ಟ್ ಆಗ್ತಿರೋದು ಹೈಟೆಕ್ ಸಿಟಿ ಹೈದ್ರಾಬಾದಲ್ಲಿ. ಇವಾಗ ಎದ್ದು ಜಾಗಿಂಗ್ ಹೋಗ್ತಿದ್ದೀನಿ ಬಿಕಾಸ್ ಇವತ್ತು ನಾನು ಇಲ್ಲಿ ಹೋಗ್ಬೇಕು ಸಿಟಿಗೆ, ಫಿಲಮ್ ಸಿಟಿಗೆ, ಅಜ್ಮೂರು ಫಿಲಮ್ ಸಿಟಿಗೆ ಹೋಗಬೇಕು. ಸೊ ಇನ್ನು 8:30 ಬಿಡ್ತೀನಿ ತಿಂಡಿ ತಿನ್ಕೊಂಡು. ಇಲ್ಲಿ ತಿಂಡಿ 8 ಗಂಟೆಗೆ ಸ್ಟಾರ್ಟ್ ಆಗೋದು. ಬೇಗನೆ ಬಿಡಬೇಕು, ಬೇಗ ಬಿಟ್ಟು ಬೇಗ ಬರೋಣ. ನಾನು ಒಬ್ಬನೇ ಬೇರೆ ಹೋಗ್ತಿರೋದು. ನೋಡೋಣ ಇನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಫಸ್ಟ್ ಇವಾಗ ಜಾಗ್ ಹೋಗ್ಬಿಟ್ಟು ಲೇಕ್ ಇದೆ, ಅಲ್ಲಿ ಜಾಗ್ ಹೋಗ್ಬಿಟ್ಟು ಬನ್ನಿ. ಗೈಸ್, ತಿಂಡಿ ಆಗಿದೆ, ಇವಾಗ ಹೊರಟೆ. ಬನ್ನಿ, ಮೆಟ್ರೋಲ್ಲಿ ಹೋಗಬೇಕು, 2 ಮೆಟ್ರೋ ಚೇಂಜ್ ಮಾಡಬೇಕು. ಹೋಗೋಣ ಬನ್ನಿ, ಟೈಮ್ ಆಗಿದೆ. ಮೆಟ್ರೋಗೆ ಬಂದಿದ್ದೀವಿ ಫಸ್ಟ್ ಟೈಮ್ ಹೈದ್ರಾಬಾದ್ ಮೆಟ್ರೋ. ನೋಡಿ, ಸೇಮ್ ಆಗಿದೆ, ಟ್ರೈನ್ಸ್ ಚೆನ್ನಾಗಿಲ್ಲ. ಸೊ ಇವಾಗ ಇಲ್ಲಿಂದ 2 ಟ್ರೈನ್ ಚೇಂಜ್ ಮಾಡಬೇಕು. ಅದಾದಮೇಲೆ ಹೋಗೋಣ ಬನ್ನಿ ಗೈಸ್. ಅದಾದಮೇಲೆ ಬಸ್ಸಲ್ಲಿ ಹೋಗ್ಬೇಕು. ಹೋಗ್ಬೇಕು ಗೈಸ್. ಕರೆಕ್ಟಾಗಿ ಇಳಿದೆ, ಬಟ್ ಇಳ್ದು ನೋಡಿದ ತಕ್ಷಣ ಅವರು ಎಕ್ಸಿಟೇ ಆಗ್ತಿಲ್ಲ, ಕಾರ್ಡೇ ಟ್ಯಾಪ್ ಆಗ್ತಿಲ್ಲ. ಬಟ್ ಒಂದು ಒಳ್ಳೆ ಕೇಸಿಗೆ ಐ ಹ್ಯಾಡ್ ದ ವಿಡಿಯೋ ಆಫ್ ಎಂಟ್ರಿಂಗ್. ಅವಳಿಗೆ ತೋರಿಸ್ದೆ, ಅವಳು ಅಲ್ಲಿ ಕೇಳ್ತಾಳು, ಆವಾಗ ಕೇಳ್ತಾಳು ಯಾಕೆ ವೀಡಿಯೋ ಇಟ್ಕೊಂಡಿದ್ದೀರಾ ಅಂತ. ನಾನು ಮ್ಯಾಮ್ ನಮ್ಮ ಯೂಟ್ಯೂಬರ್ ಬೇಕು ನನಗೆ. ಹೌದಾ, ನೈಸ್ ಅಂತ ಹೇಳ್ಬಿಟ್ಟು ಹೊಸ ಎಕ್ಸಿಟ್ ಕಾರ್ಡ್ ಕೊಟ್ಟರು. ಸೊ ಇವಾಗ ಬನ್ನಿ, ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೊ ಬಸ್ ಹತ್ಕೊಂಡು 25 ಸ್ಟಾಪ್ಸ್ ಅಂದಿದೆ ಇಲ್ಲಿಂದ ಹತ್ಕೊಂಡು ಹೋಗೋಣ ಬನ್ನಿ. ಗೈಸ್, ಸೊ ಫೈನಲಿ ಬಂದಿದ್ದೀವಿ ನೋಡಿ, ರಾಮೋಜಿ ಫಿಲಮ್ ಸಿಟಿ. ಅನ್ಫಾರ್ಚುನೇಟ್ಲಿ ಇದನ್ನು ಒಬ್ಬನೇ ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್. ಯಾಕಂದರೆ ಎಲ್ಲ ಅಪ್ಪನೂ ಬಿಸಿ ಇದ್ದರು, ಕೊಲೀಗ್ಸು ಬಿಸಿ ಇದ್ದರು. ಬಟ್ ನಾವು ಒಬ್ಬರೇ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫುಲ್ ಒಳಗೆ ನೋಡಿ, ಇವತ್ತು ಎಷ್ಟಾಗುತ್ತೋ ಅಲ್ಲೇ ಇರೋಣ. ಆ್ಯಂಡ್ ದೆನ್ ವಿಲ್ ಕಮ್ ಬ್ಯಾಕ್ ಬೈ ಈವ್ನಿಂಗ್, ಇಲ್ಲ ಮಧ್ಯಾಹ್ನ ಬರೋಣ ಬನ್ನಿ, ಹೋಗೋಣ. ಗೈಸ್ ಬನ್ನಿ, ಒಳಗೆ ಹೋಗೋಣ. ಎಲ್ಲ ಕಾರಲ್ಲಿ ಹೋಗ್ತಾರೆ, ನಾನು ಒಬ್ಬರೇ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀನಿ. ಪೂರ ನೋಡ್ಬೋದು. ಇಲ್ಲಿಂದ ಎಂಟ್ರಿ ಹಿಂಗೆ. ಥ್ಯಾಂಕ್ ಯು ವಿಸಿಟಿಂಗ್. ಅದು ಹೋಗ್ತಾ ನೋಡೋಣ, ಕವರ್ ಮಾಡೋಣ ಬನ್ನಿ. ಇದು ನೋಡಿ ಗೈಸ್, ನೋಡೋಣ ಬನ್ನಿ. ಕ್ರೇಜಿ ಕಾರ್ ಪಾರ್ಕಿಂಗ್. ಆ್ಯಕ್ಚುಲಿ 9 o'clock ಓಪನ್ ಆಗಿರೋದು, 9:30 ಅಂತ ಓಪನ್ ಆಗಿದ್ದು. ಅರ್ಧ ಗಂಟೆ ಅಷ್ಟೇ ಖಾಲಿ ಇರುತ್ತೆ, ಆರಾಮಾಗಿ ವಿ ಕ್ಯಾನ್ ಎಕ್ಸ್ಪ್ಲೋರ್ ಗೈಸ್. ಬಸ್ಸು ಇಲ್ಲೂ ಒಳಗಿದೆ, ನಾನು ಹೋಗ್ತಾ ಬಸ್ಸಲ್ಲಿ ಹೋಗ್ಬೇಕು ಗೈಸ್. ಅಂದರೆ ಆಮೇಲೆ ಮೆಟ್ರೋ. ಬನ್ನಿ ನೋಡೋಣ ಏನೇನಿದೆ ಇಲ್ಲಿ ಅಂತ, ಏನೇನು ಯಾವ ಫಿಲಮ್ ಮಾಡಿದ್ದಾರೆ ಇಲ್ಲಿ, ಯಾವ ಫಿಲಮ್ ದಿನ ಸೆಟ್ ಇದೆ ಇಲ್ಲಿ ನೋಡೋಣ. ಹಂಗೆ ಯಾರಿಗಾದರೂ ಹಂಗೆ ಇದ್ರ ಹಿಸ್ಟ್ರಿ ಏನಾದರೂ ಕೇಳೋಣ. ಹೆಂಗೆ ಹೋಗಬೇಕು ಗೈಸ್. ಗೈಸ್, ಸೊ ಇಲ್ಲಿ ಟಿಕೆಟ್ ಕೊಂಡ್ರೆ ಆ್ಯಕ್ಚುಲಿ ಇವರೆಲ್ಲ ಹೇಳ್ತಿದ್ದಾರೆ ಎಲ್ಲ ಆನ್ಲೈನ್ ಅಂತ. ಬಟ್ ನಾನು ಜಾಸ್ತಿ ಕ್ಯಾಶ್ ತೊಗೊಂಬಂದ್ಬಿಟ್ಟಿದ್ದೀನಿ. ನೋಡೋಣ, ಈಗ ಆಫ್ಲೈನು ಇರುತ್ತೆ, ಬಟ್ ಕ್ಯೂ ಜಾಸ್ತಿ ಇದೆ ಗೈಸ್. ಸೊ ಒಂದೇ ಅಲ್ವಾ, ಬೇಗ ಸಿಕ್ಬಿಡತ್ತೆ. ಬನ್ನಿ ನೋಡೋಣ. ಇನ್ನು ಅರ್ಧ ಗಂಟೆ ಅಷ್ಟೇ ಆಗಿರೋದು ಓಪನ್ ಆಗಿ. ಇಷ್ಟೊಂದು ಜನ ನಮಗೊಬ್ಬರು ಸಿಕ್ಕಿದ್ದಾರೆ ಇಲ್ಲಿ ಟೂರು. 1 ಟಿಕೆಟ್ 1829 ಅಂತೆ. ನನಗೆ ಇಲ್ಲಿ 1500 ವಿತ್ ಲಂಚು ಕೊಡ್ತಿದ್ದಾರಂತೆ. ಸೊ ಲಂಚಿ ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಕ್ರೇಜಿ ಆಗಿದೆ ಗೈಸ್. ಇಲ್ಲೇ ಟೂರ್ ಗೈಡ್ ಅಂತ ಎಲ್ಲ ಹೇಳ್ಕೊಂಡು ಕೊಡ್ತಾರಂತೆ, ಎಲ್ಲೆಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು ಅಂತ. ಬನ್ನಿ ನೋಡಿ ಈಗ ಅನ್ಸುತ್ತೆ. ನೀವು ನೋಡಿ, ನಾವಿಲ್ಲಿ ಈಗ 30 ಮೆಂಬರ್ಸ್ ಇದ್ದಾರಲ್ಲ, ಅವ್ರ ಜೊತೆ ನಮಗೆ ಟೂರ್ ಗೈಡ್ ಬಂದಿರೋದು. ನಾನೇನು ಗೈಡೇನು ತೊಗೊಂಡಿರಲಿಲ್ಲ, ಅವರೇ ಕರೆಕ್ಟ್ ಟೈಮಿಗೆ ಬಂದು. ವಾಯ್ಸ್ ಸ್ವಲ್ಪ ಇದಾದರೆ ಸಮಯ ಇರಲಿ, ಬಿಕಾಸ್ ಚಾರ್ಜಿಂಗೇ ಆಗೋಗ್ಬಿಟ್ಟಿದೆ ಮೈಕ್ದು. ಇವಾಗ ಹಾಕಿದ್ದೀನಿ, ಪವರ್ ಬ್ಯಾಂಕ್ ತಂದಿದ್ದೀನಿ ಅದಕ್ಕೆ. ಬನ್ನಿ, ವಾಯ್ಸ್ ಇದಾಗಿದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಇವಾಗ ಈ ಥರ ಬಸ್ಸಲ್ಲೇ ಹೋಗಬೇಕು ಗೈಸ್ ನಾವು ಇವ್ರ ಜೊತೆ ಎಲ್ಲ. ಹಿಂಗಿದ್ರೂ ಒಳ್ಳೇದು ಆ್ಯಕ್ಚುಲಿ, ಟೂರು ಇದೆ ನಮ್ಮ ಜೊತೆ ಇರೋದು ನೋಡಿ.
ಎಲ್ಲ ವೆಯ್ಟ್ ಮಾಡ್ತೀವ್ರೆ ಆಮೇಲೆ ಹೋಗೋದು. ಸೊ ಬಂದು ಕುತ್ಕೊಂಡಿದ್ದೀವಿ ಬಸ್ಸಲ್ಲಿ. ಲಾಸ್ಟ್ ಡೇ ಇಲ್ಲಿ ನೋಡಿ, ಇಲ್ಲೆಲ್ಲರೂ ಬರ್ತಾರೆ. ನೋಡೋಣ ಒಂದಾಗಿ ಎಲ್ಲರೂ ಹೋಗ್ಬೋದು ಗೈಸ್. ವ್ಯೂಸ್ ಇರುತ್ತೆ, ಒಳ್ಳೇದು ಗೈಸ್. ಫಸ್ಟ್ ಟೈಮ್ ಬೇರೆ. ಅಂದರೆ ನನ್ನ ಹತ್ರ ಟಿಕೆಟ್ ಇಲ್ಲ, ಅವ್ರ ಹತ್ರ ಟಿಕೆಟ್ ಇರೋದು. ನನ್ನ ಟಿಕೆಟ್ ಅವ್ರ ಹತ್ರನೇ ಇದೆ ಗೈಸ್. ಅನ್ಕೊಳ್ತಾ ನಾನು ಹಿಂದಿ ಮಾತಾಡೋದು ಕನ್ನಡ ನಾನು ಅಂಥವ್ರು ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಬನ್ನಿ, ಇಲ್ಲಿ ಬಸ್ಸು ಫುಲ್ ಆಗುತ್ತೆ, ನಾವು ವೆಯ್ಟ್ ಮಾಡ್ತೀವಿ. ಆಮೇಲೆ ಸ್ಟಾರ್ಟ್ ಆಗಿದೆ ನೋಡಿ. ಎಂಟ್ರಿ ಗೈಸ್. ಇದೆಲ್ಲ ಹೋಗ್ಬೇಕು ಗೈಸ್. ಇವಾಗ ವ್ಯೂ ನೋಡಿ, ಆಚೆಯಿಂದನೇ ಎಷ್ಟು ಕ್ರೇಜಿ ಆಗಿದೆ. ಇದ್ರಲ್ಲಿ ಹೋಗ್ಬೇಕಾ ನಾವು? ನಾವಿಲ್ಲಿದ್ದೀವಂತೆ ಗೈಸ್. ಅಮ್ಯೂಸ್ಮೆಂಟ್ ಪಾರ್ಕ್ ಥರನೇ ಇದೆಯಲ್ಲ ಗೈಸ್. ನಾನು ಜೋರಾಗೆ ಮಾತಾಡ್ತಿದ್ದೀನಿ, ವಾಯ್ಸ್ ಇದಾದರೂ ನೋಡ್ಕೊಳ್ಳಿ. ನೋಡಿ, ಓ ಇವರೆಲ್ಲ ಬಸ್ಸಿಗೆ ಹೋಗೋಕ್ಕೆ ನಿಂತ್ಕೊಂಡ್ರು. ಕ್ರೇಜಿ ಸೀಟ್ ಸಿಕ್ಕಿದೆ ಗೈಸ್. ಬನ್ನಿ ಹೋಗೋಣ. ಇವಾಗ ಫುಲ್ ಟೂರ್ ಮಾಡ್ತಾರೆ. ಇದ್ರಾಗೆ ಏನು ಟೂರ್ ಕೊಡೋದು? ನಾರ್ಮಲ್ ಬಸ್, ಬಟ್ ಓಪನ್ ಇದೆ ನೋಡಿ. ಹಿಂದೆ ಇಲ್ಲಿ ಯಾರೂ ಇಲ್ಲ, ನನ್ನ ಬರ್ತಾರೆ ಇಲ್ವೋ ಗೊತ್ತಿಲ್ಲ. ಗ್ರೂಪಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಈಗ. ಎಲ್ಲ ಗ್ರೂಪ್ ಕರ್ಕೊಂಡು ಬನ್ನಿ ಹೋಗೋಣ. ಫುಲ್ ಅಲ್ಲಿ ನಿಂತ್ಕೊಂಡು ಎಲ್ಲ ಟೂರ್ ಎಲ್ಲ ಕೊಡ್ತಾರಂತೆ, ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಲೆಟ್ಸ್ ಗೋ ಗೈಸ್. ಚೆನ್ನಾಗಿದ್ದೀನಿ. So I'm not a Malayali, but I speak Malayalam. So don't mind if any mistakes are there. Okay, right, chalo. So this place is called Eureka. By the way, myself Praveen, and I'm Praveen. Yeah, for tour guide and Ramoji Film Center. So this place is Eureka. നമുക്ക് starting point and ending point ആണ് ഇത് locations. So ഇവിടെ നിന്ന് എല്ലാം സ്റ്റാർട്ട് ചെയ്യും, ഇവിടെ തന്നെ end ചെയ്യും. ठीक है. So അത് കഴിഞ്ഞിട്ട് ലഞ്ച് ഒക്കെ ഉണ്ടാവും. ലഞ്ച് ഇവിടെ തന്നെ ഉണ്ടായിരുന്ന ലൊക്കേഷനെ കാണാൻ നമുക്ക് ഏരിയ. ಆಮೇಲೆ ಅವರು ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ರು. Thank you so much. Thank you. അതവിടെ തന്നെ ഉണ്ടായിരുന്നു, റോഡിലുണ്ടായിരുന്നു സോങ്. And again, ഇത് ലൈംലൈറ്റ് ഗാർഡൻ ആണ്. ഇത് മോസ്റ്റ്ലി സോഷ്യൽ ഏരിയ. നമ്മുടെ സ്റ്റുഡിയോ ടൂറിലെ ഡ്രോപ്പിംഗ് പോയിന്റ് ആണത്. സോ അവിടെ ഡ്രോപ്പ് ചെയ്തിട്ട് കാണുന്ന ലൊക്കേഷൻസ് എല്ലാം. കുഞ്ഞാലി മരക്കർ കണ്ടിട്ടുണ്ടാവും. കുഞ്ഞാലി മരക്കർ അതിലൊരു പാലസില് പ്ലാനിങ് ചെയ്യുന്ന സീൻ ഉണ്ടാവും. ലൈക്ക് മോഹൻലാലിനെ എങ്ങനെ കൊല്ലപ്പെടുന്ന സീൻ ഉണ്ടാവും. MP ബിൽഡിംഗ് ആണ് ഇത് ലൊക്കേഷൻ. എക്സാക്ട്ലി പറഞ്ഞാൽ മൾട്ടി പർപ്പസ് ബിൽഡിംഗ് ആണ്. ഷോർട്ട് ഫോമിലെ MP ബിൽഡിംഗ്, നോട്ട് മെമ്പർ ഓഫ് പാർലമെന്റ്. സോ നമുക്ക് കാണാൻ ലൈക്ക് ഹിന്ദി ഫിലിംസ് സൂര്യവംശം, സർക്കാർ രാജിലെ ഒരു ഹവേലി അങ്ങനെ സെറ്റപ്പ് ആണ് ഇത് ലൊക്കേഷൻ. ആൻഡ് സീതാരാമം കണ്ടിട്ടുണ്ടാവും. സീതാരാമം അതിൽ നൂർജഹാൻസ് പാലസ് ആണ് ഇത് ലൊക്കേഷൻ, സെക്കൻഡ് ഹാഫ്. ആൻഡ് ചന്ദ്രമുഖി പടം കണ്ടിട്ടുണ്ടാവും തമിഴ്നാട്. ചന്ദ്രമുഖി ബിൽഡിംഗ് ആണ് പാലസ്, താജ്മഹൽ. സോ സെയിം ബിൽഡിംഗ് ക്യാൻ ബി കൺവേർട്ടഡ് ഇൻടു 4 ടൈപ്സ്. ഒരു ബിൽഡിംഗ് ഉണ്ടാവും, പക്ഷേ 4 ലൈക്ക് 4 സൈഡ്സില് വേറെ ഡിഫറെന്റ് എലിവേഷൻസ് ഒക്കെ ഉണ്ടാവും. ലൈക്ക് ഹവേലി, ഹൈക്കോർട്ട്, യൂണിവേഴ്സിറ്റി പാലസ് അങ്ങനെ സെറ്റപ്പ് ആണ് ലൊക്കേഷൻസ്. എനിക്ക് റൈറ്റ് സൈഡിൽ നോക്കുക, ടോപ്പ് അവിടെ ഒരു ടെമ്പിൾ ഒക്കെ ഉണ്ടാവും, അമ്പലം കണ്ടിട്ടുണ്ടാവും. There is a temple on the top. ഉണ്ടായിരുന്ന ലൊക്കേഷൻ സ്റ്റെയർകേസ് ഏരിയ. And now you can see on your left side നോക്കുക, നോർത്ത് ഇന്ത്യൻ എലിവേഷൻസ് ഓഫ് രാമോജി ഫിലിം സിറ്റി. സോ ഇതെല്ലാം നോർത്ത് ഇന്ത്യൻ സെറ്റപ്പ് ആണ് ലൊക്കേഷൻസ്. നമുക്ക് മൂവിലെ നമുക്ക് കാണിക്കുന്ന സ്ഥലമാണ്. ലൈക്ക് നോർത്ത് സിറ്റീസ്, നോർത്ത് മാർക്കറ്റ്, നോർത്ത് വില്ലേജസ് അങ്ങനെ ഒരു സെറ്റപ്പ് ആണ് ഇത് ലൊക്കേഷൻസ് ഏരിയ. സോ ഇത് ലെഫ്റ്റ് സൈഡിലെ വൈറ്റ് കളർ സ്ട്രക്ചർ ഇല്ലേ, ഗുരുദ്വാര സെറ്റപ്പ് ആണ് ഇത് ലൊക്കേഷൻസ്. ലക്കി ഭാസ്കർ സീനെല്ലാം ഇവിടെ തന്നെ ഉണ്ടായിരുന്നു. ലക്കി ഭാസ്കറിലാണ്. ലക്കി ഭാസ്കറിൽ മുംബൈ സീൻ ഉണ്ടാവും. ലൈക്ക് മുംബൈ ഹൗസസ് ആണ് ഇത് ലൊക്കേഷൻസ്. മാക്സിമം മൾട്ടി പർപ്പസ് അങ്ങനെ യൂഷ്വൽ
based on the locations. The last green color building ile. The Vishwasam Tamil movie. Nayanthara's video location. Angaron the locations places. On the top of the hill, Chairperson's residency. Mr. Late Ramoji Rao's house. Oh. Chairperson's house. Single owner, private, like South Indian town squares. South Indian town squares are going location spaces. And then again village. Next place will be a village, not your left side area. This village. So you are shooting on Tamil Singham 1 and 2 Surya's Padam. The police station, same police station. Singham police station. Shooting okay, Ella close. Oh, ನಡೀತಿದೆ ಅಲ್ಲಿ. ಆಮೇಲೆ ಪಾಠ ನಡೀತಿದೆ. Proper Telugu. So Ramoji Film City is not only single company. Along with that, there are lot many companies are there. So they are all together. Ramoji group of companies. ನಮಗೆ വലിയൊരു സെറ്റപ്പ് ഒക്കെ ഉണ്ടാക്കി ഷൂട്ടിംഗ് നടക്കുന്ന സ്ഥലമാണ് ലൊക്കേഷൻ സ്പേസസ്. മോസ്റ്റ്ലി ഈ ടിവിയിൽ ഒരു പ്രോഗ്രാംസ് ഒക്കെ ഉണ്ട്, ലൈക്ക് സിംഗിങ് കോമ്പറ്റീഷൻസ്, പാടുന്ന അങ്ങനെ ഒരു. ಜೈಲಿಗೆ ಹೋಗ್ತಿದ್ದೀವಿ ಇವತ್ತು. So this is the central jails. ജയിൽ ಗೈಸ್. So CID Musa പടം കണ്ടിട്ടുണ്ടോ? CID Musa എല്ലാം എടുത്തിട്ടുണ്ടായിരുന്നു സ്റ്റാർട്ടിംഗിൽ. ലൈക്ക് ഇതെല്ലാം നമുക്ക് കാണാം പോലീസ് സ്റ്റേഷൻ ഏരിയ സെറ്റപ്പ്. So I can see this. ಎಲ್ಲ ಜೈಲ್ ಗೈಸ್. പോകുന്നുണ്ടോ? ലെഫ്റ്റ് സൈഡിലൊക്കെ ദൃശ്യം മൂവി ലെഫ്റ്റ് സൈഡ്. ദൃശ്യം മൂവില് മോഹൻലാൽ സാർ ലൈക്ക് ഡെഡ് ബോഡിക്ക് ചെയ്യുന്ന സീൻ ഉണ്ടാവില്ലേ? ഇവിടെ തന്നെ ഉണ്ടായിരുന്നു ലൊക്കേഷൻ പ്ലേസസ്. ಸಾರಿ ಚೈನಾ ಎಕ್ಸ್ಪ್ರೆಸ್. ಪಕ್ಕ ಯಾರೋ ಇದ್ದಾರೆ ನೋಡಿ. ರೇಂಜ್ ಓವರ್. So you can see the both sides, left and right. Left and right. These are the big shooting floors. So majorly they will be using for the indoor shoots. Like ಅದಲ್ಲಾಗತ್ತೆ ವಾರಣಾಸಿ ಸೆಟಪ್ ഒക്കെ ഉണ്ടായി shooting ചെയ്ത location. Like KGF ഒക്കെ കണ്ടിട്ടുണ്ടോ? കോലാർ മൈൻസ്. കോലാർ മൈൻസ് എല്ലാം ഇവിടെ തന്നെ ഉണ്ടായിരുന്നു രണ്ട് ഫസ്റ്റ്. KGF 1 and 2. കോലാർ മൈൻസ് എല്ലാം ഇവിടെ തന്നെ ഷൂട്ടിംഗ് ചെയ്ത ലൊക്കേഷൻസ്. ಶಿವಾಜಿ ವಾಜಿ ಸಾಂಗ್ ಅದು ಕೂಡ ഇവിടെ തന്നെ ഉണ്ടായിരുന്നു. ರಾವನ್ ಮೂವಿ ಚಮ್ಮಕ್ ಚಲೋ ಸಾಂಗ್ ಅದು ಕೂಡ ഇവിടെ ഉണ്ട്. അങ്ങനെ ബാഹുബലി വാട്ടർഫാൾ സീൻസ് അത് ಕೂಡ ഇവിടെ തന്നെ ഉണ്ടായി ലൊക്കേഷൻസ്. അങ്ങനെ ഒരു സെറ്റപ്പ് ആണ്. ಇಲ್ಲಿಗೆ ಭಗವದ್ಗೀತಾ ಸ್ಟೋರಿ ಇರುತ್ತಲ್ಲ, ಸೆಟಪ್ ನೋಡಿ. ಇಲ್ಲ ನಾರ್ಮಲ್ ಬಟ್ ನೋಡ್ತೀವಲ್ಲ ಗೈಸ್. ಅದು ಡೀಟೇಲ್ ಆಗಿದೆ ಇಲ್ಲಿ ಎಲ್ಲ ಕಾಣಿಸೋದು. ನಮಗೆ ಬರೀ ಟಿ ವಿಲಿ ಎಷ್ಟು ಮಾತ್ರ ಕಾಣಿಸೋದು, ಇನ್ನು ಮೇಲೆ ಎಲ್ಲ ಇದೆ. ಕ್ರೇಜ್ ಆಗಿದೆ ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ತಗೋಣ. ಓಹ್ ಅಷ್ಟೇ ಗೈಸ್. ಈ ಸೆಟಪ್ ಇದ್ದಿದ್ದು ಹೆಂಗೆ ಅಂತ ತೋರಿಸ್ತಾರೆ. ಇವಾಗ we have to take one more bus. So this is second bus. ಇನ್ನು 4 ಬಸ್ಸಸ್ ಇದೆ ಗೈಸ್. ಇಲ್ಲೇನಾದರೂ ಇದ್ದರೆ ತಿನ್ಬೇಕಂತೆ ಗೈಸ್. ಇದು ನಾರ್ಮಲ್ ಕ್ಯೂ. ನಾವಲ್ಲಿ ಅವ್ರ ಜೊತೆ ಬಂದ್ವಲ್ಲ, ಅದಕ್ಕೆ ನಾವು ಬೇಗ ಹೋಗ್ತಿದ್ದೀವಿ ಗೈಸ್. ಇಲ್ಲಿ ಒಳ್ಳೆ ಕೆಲಸನೇ ಆಯಿತು. ಅವ್ರು ನೋಡಿ ಎಷ್ಟೊತ್ತು ನಿಂತ್ಕೊಂಡಿದ್ದಾರೆ. ಬಿಕಾಸ್ ನಾವು ಅಲ್ಲಿ ಟೂರ್ ತೊಗೊಂಡಿದ್ದೀವಲ್ಲ, ಟೂರ್ ಗೈಡ್ ತೊಗೊಂಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಫಾಸ್ಟ್. ಇವಾಗ 2ನೇ ಬಸ್ಸಿಗೆ ಗೈಸ್. ನೋಡಿ ಏನೋ ಫಸ್ಟ್ ಟೈಮ್ ನಾನು ಎಷ್ಟು ಜ್ವರ ಮಾತಾಡ್ತಿರೋದು. ಐ ಡೋಂಟ್ ಕೇರ್ ಬಿಕಾಸ್ ಪಕ್ಕ ಇಷ್ಟೊಂದು ಥರ ನೋಡ್ತಿರ್ಬೇಕು. ಬಟ್ ಹೂ ಕೇರ್ಸ್, ಒಂದ್ಸತಿ ಬರೋದು. ನಾನು ಇನ್ನು ನೆಕ್ಸ್ಟ್ ಇಲ್ಲಿ ಬರೋಲ್ಲ, ಅದಕ್ಕೆ ಬರೋಲ್ಲ ಜನ ನೋಡಲಿ ಏನೋ ಅನ್ಕೋ. ಸೆಕೆಂಡ್ ಬಸ್ ಆ್ಯಂಡ್ ವಿ ಗಾಟ್ ಲಾಸ್ಟ್ ಸೀಟೇ ಸಿಕ್ಕಿದೆ ಗೈಸ್.
ಹೋಗ್ಬೇಕು, ಎಲ್ಲಿ ಹೋಗ್ಬೇಕು. ಈಗ ಸೆಕೆಂಡ್ ಒನ್ ಇಲ್ಲಿ ನೆಕ್ಸ್ಟ್ ಬಾಹುಬಲಿಗೆ ಡೋಂಟ್ ನೋ. ಗೈಸ್ ಏಕೆ ಗಂಗಾಡ್ತರು ಗೈಸ್ ಅವರು ಓಡ್ಬಿಟ್ರು. ಅದೆಲ್ಲ ಅಲ್ಲೆಲ್ಲ ಹೋಯ್ತು ಗೈಸ್. ಶೂಟಿಂಗ್ ಬರ್ತದ್ದು ಗೈಸ್. ಬಾಹುಬಲಿ ಗೈಸ್ ಇದ್ದಲ್ಲಿ ಹೊಡಿತಾರಲ್ಲ ಅದು ಪೂರ್ತಿ ಸೆಟಪ್ ಗೈಸ್. ಇದು ಹಾಗೆ ಹಿಂಗೆ ಒಳಗೂ ಇರುತ್ತೆ. ಬನ್ನಿ. ಇದೆಲ್ಲ ಹಿಂಗೆ ಸೆಟಪ್ ಮಾಡಿದಾರಲ್ಲ, ಇಲ್ಲಿ ಹೊಡಿತಾರೆ. ಹೊಡಿಯೋದು ಬೆಲ್ಲು. ಬನ್ನಿ ಒಳಗೆ ಹೋಗೋಣ ಗೈಸ್. ಗೇಟ್ ನೋಡಿ. ಮೈ ಗಾಡ್, ಲೆಟ್ಸ್ ಗೋ. ನಾನು ಬಾಹುಬಲಿಗೆ ರೇಂಜಿಗೆ ಹೋಗ್ತಿದ್ದೀನಿ ಅಂದ್ಕೊತಿದ್ದೀನಿ. ರಿಯಲ್ ಪ್ಯಾಲೇಸ್ಗೆ ಎಂಟ್ರಿ ಹಂಗಿದೆ ಗೈಸ್. ಗೈಸ್ ಕ್ರೇಜಿ ವೈಬ್ಸ್, ಫುಲ್ ಬಾಹುಬಲಿ ವೈಬ್ಸ್. ಗೈಸ್ ಈ ಸೆಟಪ್ ಇನ್ನ ಹಿಂಗೆ ಇಟ್ಬಿಟ್ಟಿದ್ದಾರೆ. ನೈಸ್. ಗಾಡ್ ಗೈಸ್ ಕ್ರೇಜಿ. ಇಲ್ಲೋ ಎಷ್ಟೊಂದಾಗಿದೆ. ಬಟ್ ಸ್ಟಿಲ್ ಗೈಸ್ ನಾನು ಯಾರ ಜೊತೆ ಇರಬೇಕಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ನನ್ನ ಟೂರ್ ಅವ್ನು ಹೇಳಿರೋದು ಆಮೇಲೆ ಎಂಡಲ್ಲಿ ಸಿಗೋಣ, ಆರಾಮಾಗಿ ಸುತ್ಕೊಂಡು ಬನ್ನಿ ಅಂತ, ಆರಾಮಾಗಿ ಸುತ್ತಿ ಅಂತ ಹೇಳಿದ್ದಾನೆ. ಅವನೆಲ್ಲ ಎಷ್ಟೊಂದು ಮಲಯಾಳ ಹೇಳಿದ್ದಾನೆ, ನನಗೆ ಅಷ್ಟು ಅರ್ಥ ಆಗಿಲ್ಲ. ಬಟ್ ಎಂಡಲ್ಲಿ ಹೇಳಿದ್ದವನು ಎಲ್ಲರೂ ಪ್ಯಾಕ್ ಆಗಿರೋಣ, ನಮಗೆ ಜಾಸ್ತಿ ಸ್ಪೆಷಲ್ ಎಂಟ್ರಿ ಸಿಗುತ್ತೆ, ನಾವು ನಾರ್ಮಲ್ ಕ್ಯೂ ಜೊತೆ ನಿಲ್ಲಲ್ಲ ಅಂತ ಅಷ್ಟೇ ಹೇಳಿರೋದು. ನಂಗೆ ಅದಂತ ಅರ್ಥ ಆಯಿತು ಗೈಸ್. ಗೈಸ್ ಅದು ಇಲ್ಲಿ ಇದೆಯಲ್ಲ ಶಿವಾದು. ಓಕೆ ವಿಲ್ ಗೋ ಅಪ್. ಕ್ಯಾನ್ ವಿ ಗೋ ಅಪ್? ಅಫ್ಕೋರ್ಸ್ ವಿ ಕ್ಯಾನ್. ಈಗ ಅಲ್ಲೂ ಹೋಗ್ಬೋದು. ಸೊ ಬನ್ನಿ ಹೋಗೋಣ. ಫಸ್ಟ್ ಇಲ್ಲಿ ಹೋಗೋಣ. ಕ್ಯೂರಿಯಸ್ ಆಗಿದೆ. ನಾನು ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಕಾಲ್ ಮಾಡಿಬಿಡ್ತೀನಿ. ಪಾಪ ಅವರು ನೋಡಿದ್ದಾರೆ ಮೂವಿಲಿ, ಬಟ್ ಮಮ್ಮಿನ ಬಂದಿಲ್ಲ. ಅವ್ರಿಗೂ ತೋರ್ಸೋಣ. ಬನ್ನಿ ಬನ್ನಿ ಬನ್ನಿ. ಯಾರು ಇನ್ನೂ ಕಾಲೇ ಮಾಡಿಲ್ಲ ನನಗೆ. ಎಲ್ಲ ನಾನೇ ಗೈಸ್ ಕಾಲ್ ಮಾಡಿರೋದು ಆ್ಯಕ್ಚುಲಿ. ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಟ್ಲೀಸ್ಟ್ ಅದಾದರೂ ಕರೆಕ್ಟಾಗಿರಲಿ, ನಾಟ್ ಸೆಟಪ್. ಐ ಹೋಪ್ ಸೊ ಗೈಸ್. ದ ಮೇನ್ ಐಕಾನಿಕ್. ಹಾಯ್. ಹಾಂ ಇಲ್ಲಿ ನೋಡಿ, ಇವ್ರಿಗೂ ತೋರಿಸ್ತಾರೆ ಗೈಸ್. ಇದು ಕ್ರೇಜಿ ಇದೆ. ಅವ್ರಿಗೂ ವೀಡಿಯೋ ಕಾಲ್ ಅವ್ರಿಗೂ ತೋರಿಸಿ. ಹೀಗೆ ನಾನು ಪಿಕ್ ತೊಗೋಬೇಕಲ್ಲ, ಏನು ಮಾಡೋದು? ಯಾಕಂದರೆ ನಾನೇ ಸೆಲ್ಫಿ ತೊಗೊತೀನಿ ಗೈಸ್. ಯಾಕೆ ಬೇರೆ ಹತ್ರ ಹೇಳಿ ಅಲ್ವಾ ಗೈಸ್? ಫಲ್ ಒಂದು ರೌಂಡ್ ನೋಡ್ಕೊಂಬಂದ್ಬಿಡೋಣ. ಗೈಸ್ ಇಲ್ಲಿ ರೇಸ್ ಆಡ್ತಾರಲ್ಲ. ಆಯ್ತು. ಇಲ್ಲಿಂದ ಎಲ್ಲ ಕಡೆ ಬರೋಣ ಬನ್ನಿ. ಎಲ್ಲ ಕಡೆ ಹೋಗ್ಬೋದು, ಎಲ್ಲ ಸುತ್ಕೊಂಡು ಬರೋಣ. And I guess this video is going to be very long. At least I hope so. ಇದು ನೋಡಿ, ನಾನು ಝೂಮ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ. ಇದು ಶಿವಲಿಂಗ ಗೈಸ್. ಪ್ಲೀಸ್ ಬೇರೆ ಸರಿ ಕಮ್ ಬ್ಯಾಕ್. ದಿಸ್ ಒನ್ ಇಲ್ಲೂ ಇದೆ, ಅಲ್ಲೂ ಇದೆ. ಆ್ಯಕ್ಚುಲಿ ಅಲ್ಲಿ ಮೇಲೆ ತನಕ ಹೋಗಬೇಕು. ದಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಗೈಸ್. ಇಲ್ಲ ಅದೇ ಕಟ್ಟಿದ್ರಲ್ಲ ಇವ್ರಿಗೆ. ಮಸ್ತಾಗಿದೆ. ಪ್ಲೀಸ್ ಹ್ಯಾವ್ ಟು ಗೋ ಅಪ್ ಆ್ಯಂಡ್ ಕಮ್ ಗೈಸ್. ಇಲ್ಲಿ ನನ್ನ ಜೊತೆ ಬೇರೆಯವರೆಲ್ಲ ಬ್ಲಾಗಿಂಗ್ ಮಾಡ್ತಿದ್ದಾರೆ. ಐ ಗೆಸ್ ದಿಸ್ ಒನ್ ಇಸ್ ಮೋರ್ ಗುಡ್. ಬಟ್ ಈಗ ಯಾರು ನಮ್ಮ ಗ್ಯಾಂಗ್ ಅವ್ರು ಯಾರು ಇಲ್ಲ ಗೈಸ್. ಕ್ರೇಜಿ. ಯಾಕೆ ಬೆರ್ರ ಆಗ್ತಿದೆ? ಕರೆಕ್ಟಾಗಿ ಕಾಣಿಸ್ತಿದೆ ಈಗ. ಮಸ್ತ್ ಕ್ರೇಜಿ ಅಲ್ಲ, ಮಸ್ತು. ದಿಸ್ ಒನ್ ಆ್ಯಂಡ್ ಆಲ್. ಯಾರು ಜನ ಬಂದಿಲ್ಲ ಅಂದರೆ ಹಂಗೆ ಒಬ್ಬನೇ ಬರಬೇಕು ಗೈಸ್. ಸುಮ್ಮನೆ ಯಾಕೆ ಕಾಯ್ಕೊಂಡಿರ್ಬೇಕು ಬೇರೆಯವ್ರಿಗೆ. ಎಲ್ಲ ತಿನ್ನೋದೆಲ್ಲ ಒಳಗೆ. ಗೈಸ್ ಇದು ನನ್ನ ಮೇಲೆ ಎಳಿತಾನಲ್ಲ.
ಅಂಕಲ್ ನಿಜ ಎಳಿತವ್ರು. ನಾನು ಎಳಿಬೇಕಾ? ಪರವಾಗಿಲ್ಲ, ಶಕ್ತಿ ಇಲ್ಲ. ನಾನು ನಿಜ ಎಳಿತಾರ ಸಾಕೊಂಡ್ಬಿಟ್ಟೆ 1 ಸೆಕೆಂಡ್ಗೆ. ಕ್ರೇಜಿ ಆಗಿದೆ ನೋಡಿ ಮರ ಎಲ್ಲ. ಗೈಸ್ ದ ಮೇನ್ ಸ್ಟ್ಯಾಚ್ಯೂ ಈ 3 ಟೈಪ್. ಇದನ್ನೆಲ್ಲ ಮೇಲೆ ನಿಜವಾಗ್ಲೂ ಎತ್ತಿದ್ರಾ ಅಂತ ಬೇಕು ನನಗೆ. ಅದು ಮೇಲೆ ಹೋಗಿ ಅದು ಇಲ್ಲಿ ಚಂಬೆಲ್ಲ ಬೀಳತ್ತಲ್ವಾ. ಆ್ಯಂಡ್ ಹಿಯರ್ ವೇರ್ ಪೀಪಲ್ ಸಿಟ್. ಆಮೇಲೆ ಏನೋ ಇದೆಲ್ಲ ಆಗುತ್ತಲ್ಲ ಗೈಸ್ ಅಲ್ಲ. ನಾನು ನೋಡ್ತಾ ಇದ್ದೀನಿ. ಐ ಆಮ್ ಕಮ್ಮಿಂಗ್ ಇನ್ ಮಿಡಲ್. ಸೊ ಬನ್ನಿ. ನಾನು ಬೇರೆ ಮಿನಿಮಮ್ ಫೋಟೋಸ್ ತೊಗೊಂಡಿದ್ದೀನಿ ಗೈಸ್, ಜಾಸ್ತಿನೂ ಬೇಡ. ಅದೆಯಾ ಕ್ರೇಜಿ ಆಗಿದೆ ಗೈಸ್. ಇಲ್ಲಿ ಇದೊಂದು ಪಿಟ್ಬುಲ್ದು ಅದೇ ಆ ರೇಸ್ ಆಡ್ತಾರಲ್ಲ ಅದೊಂದಿದೆ ಇಲ್ಲಿ. ನೋಡಿ ಎಲ್ಲರೂ ಅಲ್ಲಿ ಫೋಟೋಸ್ ತೊಗೊತಾರೆ ನೋಡಿ. ಕ್ರೇಜಿ ಆಗಿದೆ. ಸಿಂಹಾಸನ ಇಲ್ಲಿ ರಾಜಾದು ಸಿಂಹಾಸನ. ರಾಜಾದ ಮೇಲೆ ಇಲ್ಲಿ ಯಾವುದಾದ್ರು ಕೆಳಗಿರೋರ್ದು ರಥ. ದ ಮೇನ್ ಒನ್ ಅಲ್ಲಿ. ಆರ್ ವಿ ಗೋಯಿಂಗ್ ದೇರ್? ಇಕಾನಿಕ್ ಸೀಟಿಂಗ್ ಚೇರ್. ಎಲ್ಲರೂ ಇಲ್ಲೇ ಫೋಟೋಸ್ ತೊಗೊತಾರೆ. ಹಂಗೆ ಹೇಳ್ಕೊಂಬೋಡಿಲ್ಲ ಗೈಸ್ ಫೋಟೋ ತೊಗೊಳೋಕ್ಕೆ. ಸೊ ವೀಡಿಯೋ ಇಲ್ಲಿಂದ ನೋಡಿ ಖುಷಿ ಪಡ್ತಿದೆ. ಯಾಕಿದೆ ಆವಾಗ ಬ್ಲರ್ ಹಾಕಿದೆ ಗೈಸ್, ಅಂದರೆ ಮುಂಚೆ ಬ್ಲರ್ ಆಗಿದೆ. ಐ ಡೋಂಟ್ ನೋ ವಾಟ್ ಟು ಡು ಗೈಸ್. ಇಲ್ಲೇ ಸ್ಟುಡಿಯೋ ಇದೆ, ಬಟ್ ನಾವು ಇಲ್ಲಿ ಊಟ ಮಾಡ್ತಿಲ್ಲ. ಆಮೇಲೆ ಮುಂದೆ ಹೋಗ್ತಿದ್ದೀವಿ, ಆಮೇಲೆ ಊಟ ಮಾಡೋಣ ಅಂತ. ಹೆಂಗಾದ್ರೆ ಹೊಟ್ಟೆನೂ ಅಷ್ಟೊತ್ತಿಲ್ಲ ಗೈಸ್. ನೋಡಿ ಇದೆಲ್ಲ ತೊಗೊಳೋದೇ ಇಲ್ವೋ ಗೊತ್ತಿಲ್ಲ ಗೈಸ್. ನೋಡಿ ಎಲ್ಲ ಹೊಟ್ಟೆ ಎಲ್ಲ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಸ್ಟಾಪ್ ಏನಿದು? ಇದೇನೋ ಶೋ ಇಲ್ಲ. ಇಲ್ಲಿ ನೋಡಿ ಕಾರ್ನಿವಲ್ ಥರ, ಅದೇ ಮೂವಿ ಥರ ಇದು ಮಾಡಿಬಿಟ್ಟಿದ್ದಾರೆ. ಸೊ ವಿ ಕ್ಯಾನ್ ಗೋ ಇನ್. ಸೊ ಆ ಲೈವ್ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ನೋಡಿ. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಲೈವ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಏನೋ ಮೂವಿ ಥರ ಮೋಷನ್ ಟೆಕ್ನಾಲಜಿ ಇವ್ರದ್ದು ಇಲ್ಲಿ ಎಲ್ಲ ಹೆಂಗಿತ್ತು ಈ ಎಫೆಕ್ಟಿಂದ ಹೆಂಗೆ ಆಗುತ್ತೆ ಅಂತ ತೋರಿಸ್ತೆ. ಧೂಮ್ 3, ಕ್ರಿಸ್ 3, ಅಪ್ಪ ಅವತಾರ್. ಕ್ರೇಜಿ ಗೈಸ್. ಚಿಟ್ಟಿನೂ ಇದೆ, ರೋಬೋಟ್ ಇದೆ, ಎಲ್ಲ ತೋರಿಸ್ತೀನಿ ನೋಡಿ ಗೈಸ್. Sensors on it. Now our artist, she will lift the chair. हमारे आर्टिस्ट अभी चेयर को लिफ्ट करेंगे, and because of that sensors, we can see chair as a rock on the screen. Sensors की मदद से हम chair को पत्थर जैसा देख सकते हैं स्क्रीन के ऊपर. Okay, तो ये था हमारा फर्स्ट अट्रैक्शन, मोशन कैप्चर. Now your second attraction is virtual shoot. So I request everyone, please proceed forward for your next attraction, virtual shoot. ಇಲ್ಲಿ ನೋಡಿಲ್ಲ ಗೈಸ್, ಅಲ್ಲೂ ಇದೀನಿ ನೋಡಿ, ಆ ಕಡೆ ಇದೀನಿ ನೋಡಿ, ಇಲ್ಲೇ ಇದೀವಲ್ಲ ಗೈಸ್. ಪೀಸ್. ಓಕೆ, ಈ ಕಡೆ ಬಂದಾಗ ಇಲ್ಲಿ ನೋಡಿ. ನೈಸ್ ಗೈಸ್. ಅಹಮದಾಬಾದ್. ಹಾಂ, ಹಲೋ 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 ಹಲೋ. ಓ ಮಸ್ತ್ ಗೈಸ್. ನಾವು ಈ ಥರ ಗಾಡೀಲಿ ಹೋಗ್ತಿದ್ದೀವಿ ನೋಡಿ. ಓ ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ?